ಹೇ ವಾಟ್ಸಪ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಟೈಮಲ್ಲಿ ಆಲ್ರೆಡಿ 9:30 ಆಗೈತೆ. ಸ್ವಲ್ಪ ಹೊರಗಡೆಗೆ ಏನಕ್ಕೋ ಹೋಗಬೇಕು, ಏನಕ್ಕೆ ಎತ್ತ ಅಂತ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ತಿಂಡಿ ಏನು ಮಾಡೋರು ನಮ್ಮ ಮಮ್ಮಿ ಕೇಳಬೇಕು. ಏನು ಮಾಡಿ ಮಮ್ಮಿ? ಓಟ್ಸು ಮೊಟ್ಟೆ, ಇಲ್ಲಿ ದಾಳಿಂಬ್ರೆ, ತರಕಾರಿ, ಇದು ಮಂಡಕ್ಕಿ, ಮೇವು. ಏನಿದು ಮೇವು? ಅದು ಹಸಿ ತರಕಾರಿ ಬೇಕು ಗೈಸ್. ಈಗ ಎಲ್ಲಿಗೆ ಏನು ಅಂತ ಹೇಳ್ತೀನಿ, ಅದಕ್ಕೂ ತಿಂಡಿ ಮಾಡಿಕೊಂಡು ಆಮೇಲೆ ಹೇಳ್ತೀನಿ ಬನ್ನಿ. ರೆಗ್ಯುಲರಾಗಿ ನಾನು MB ಫಿಟ್ನೆಸ್ಸಿಂದ ಓಟ್ಸ್ ತಿಂತಿದ್ದೆ. ಬಟ್ ಇವತ್ತು ಯಾವುದೋ ಒಂದು ಟೇಸ್ಟೇ ಚೇಂಜ್ ಬರ್ತೈತೆ. ನಮ್ಮ ಅಮ್ಮಂಗೆ ಕೇಳಿದ್ರೆ ಏನು ಓಟ್ಸ್ ಮಾಡಿ ಅಮ್ಮ ಇವತ್ತು ಯಾಕೋ ಚೇಂಜ್ ಐತೆ ಅಂತಂದರೆ ಯಾವುದೋ ವೈಟ್ ಓಟ್ಸ್ ಅಂತೆ. ಎಲ್ಲ ನೋಡ್ಬಿಟ್ಟವ್ರೆ ತಂದವ್ರು, ಇದನ್ನು ಚೆನ್ನಾಗೇ ಇಲ್ಲ, ಟೇಸ್ಟೇ ಚೆನ್ನಾಗಿಲ್ಲ. ಒಂಥರ ಮೆಕ್ಕೆಜೋಳದ ತೌಡು ತಿನ್ನಂಗೆ ಐತೆ, ಸರಿಯೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಅದನ್ನೇ ತಿನ್ಕೊಂಡು ಬೇಗ ಹೋಗೋದ ಬನ್ನಿ. ನಮ್ಮಮ್ಮಗೆ ನಮ್ಮ ದೊಡ್ಡಮ್ಮ ವೀಡಿಯೋ ಕಾಲ್ ಮಾಡೋರೆ. ಓಟ್ಸ್ ತಿಂತಾ ಇದ್ದೀನಿ ಅಂದಿದ್ದಕ್ಕೆ ನಮ್ಮ ದೊಡ್ಡಮ್ಮ ನನಗೆ ಕ್ಲಾಸ್ ತಗೊಂತಾರೆ. ಯಾಕೆ ಮಮ್ಮಿ ಓಟ್ಸ್ ತಿನ್ನಬಾರ್ದಾ? ಸರಿಯಾಗಿ ರೊಟ್ಟಿ ಮುದ್ದೆ ಉಂಡ್ರೆ ಯಾರು ರೋಗನೂ ಬರಲ್ಲಪ್ಪ. ಇದು ಓಟ್ಸ್ ತಿನ್ನೋದು ಏನು ಸಾಧ್ಯ ಪೇಷಂಟ್ಗಳು. ನನಗೆ ಯಾರು ರೋಗ ಬಂದೈತೆ? ಪೇಷಂಟ್ ತಿನ್ನೋದು ಸಪ್ಪೆ ಊಟ ಯಾಕೆ ತಿನ್ಬೇಕದ್ನ? ಪೇಷಂಟ್ ತಿನ್ನೋದೇ ಇದು ಓಟ್ಸ್. ಆಗಿನ ಕಾಲದಾಗ ಹೆಂಗಿದ್ರು ರೊಟ್ಟಿ ಮುದ್ದೆ ಉಂಡಿ ಎಷ್ಟು ವರ್ಷ ಇದ್ರು ಅನ್ನ ಊಟ ಮಾಡಪ್ಪ ಅಂದ್ರೆ ಎಲಗುದ್ ನೀರ್ ತೆಗ್ಯಾರಿದ್ರಲ್ಲ ಮಮ್ಮಿ ಅವಾಗ. ಬೋರ್ ಹೊಡ್ತೀನಿ ನಿಮ್ ಕೈ ಬೋರ್ ತೆಗಿಯಕ್ ಆಗ್ತಾ ಇಲ್ಲ ನೋಡಕ್ಕ. ಅಚ್ಚುಕಟ್ಟಾಗಿ ಊಟ ಮಾಡಿ ಬೋರ್ ತೆಗಿಯಕ್ ಹೋಗಿರ ನೀರ ಸಿಗ್ತಾ ಇಲ್ಲ. ನಾ ಅಚ್ಚುಕಟ್ಟಾಗಿ ಊಟ ಮಾಡು ಅಂದ್ರ ಹಸಗಾಕ ಮೇವು ತೌಡು ತಿಂತೀನಿ ಅಂತ ಮಮ್ಮಿ ಮಾಡ್ಕೊಟ್ರದು ನಮ್ಮಮ್ಮ. ಬೆಳಗ್ಗೆ ಎದ್ದು ಅಡಿಗೆ ಮಾಡ್ಬೇಕಾಕತ್ತಂತ ಇದಾದ್ರೆ ಹಿಂಗೆ ಹಾಲು ಹಾಕಿ ಮಿಕ್ಸ್ ಮಾಡ್ಬಿಡ್ಬೋದಲ್ಲ, ಗಡಗಡ ಹಾಲು ಹಾಕಿ ಮಿಕ್ಸ್ ಮಾಡ್ಬಿಡ್ಬೋದು. ಅದಕ್ಕೆ ಈಗ ಅಡಿಗೆ ಮಾಡ್ಲಾರ್ದೆ ಓಟ್ಸ್ ಮಾಡ್ಕೊಂಡ್ ತಿಂತಾರ. ನೀವು ತಿನ್ಲಾರ್ದೆ ಅದನ್ನೇ ನುಂಗ್ತೀರಿ. ದೊಡ್ಡಮ್ಮ ಓಟ್ಸ್ ತಿನ್ನೋದಕ್ಕೆ ಪೇಷಂಟ್ ಫುಡ್ ಅಂತಾರ್ರಿ ಅಪ್ಪ. ಏನು ಹೇಳೋಣ ಇವ್ರಿಗೆಲ್ಲ. ನಮ್ಮಮ್ಮನು ಆಫೀಸಿಗೆ ಹೋಯ್ತವ್ರೆ. ಬಾಯ್. ಆರಿಸ್ರಿ ವೀಲಿ ಹೊಡಿರಿ ವೀಲಿ. ಒಂದು ಸಲ ಏನಾಗಿತ್ತು ಅಂತಂದರೆ, ನಮ್ಮ ಅಮ್ಮನ ಜೊತೆಗೆ ಇಲ್ಲೇ ತರಕಾರಿ ತರೋಣ ಅಂತ ಹೋಗಿದ್ದೆ. ಹೋಗೋ ತನಕ ನಾನೇ ಹೊಡೆದೆ, ಇಲ್ಲಿದ್ದ ಅಲ್ಲಿ ತನಕ ನಾನು ಹೊಡೆದೆ. ಬಟ್ ಅಲ್ಲಿದ್ದ ಒಂದು 6:30 7:30 ಆಗಿತ್ತು. ಬಟ್ ಅಲ್ಲಿದ್ದ ನಮ್ಮಮ್ಮ ನಾನು ಹೊಡಿತೀನಿ ಬಾ ಅಂತಂತ ಅಲ್ಲೇನು ಕಾಣಿಸ್ತೈತಲ್ಲ ಆ ರೋಡಲ್ಲಿ ಸ್ಪೀಡಾಗಿ ಒಂದು 65-70 ಬಂದರು. ನಮ್ಮ ಮನೆ ಹತ್ರ ನಿಂತಾದ್ಮೇಲೆ, ಯಾಕಮ್ಮ ಇಷ್ಟು ಬೇಗ ಹೊಡೆದೆ, ಗುಲಾಬ್ ಜಾಮೂನೆಲ್ಲ ಗಲಗಲ ಬರ್ತೈತೆ ಅಂತ ನಾನಂತಂದರೆ, ನಮ್ಮಮ್ಮ ಧಾರಾವಾಹಿ ಮಿಸ್ ಹಾಕತ್ತೋ ಒಂದು ಎಪಿಸೋಡು ಅಂತ. ಸ್ವಲ್ಪ ಏನಾದರೂ ಮಿಸ್ ಆಗಿದ್ದು ನಾವೇ ಮಿಸ್ ಹಾಕಿದ್ವಲ್ಲ, ಮೆಲ್ಲಕ್ಕೆ ಹೊರಬಿಟ್ಟು ಈ ಹೆಣ್ಮಕ್ಳಿಗೆ ಧಾರಾವಾಹಿ ಐತೆ ಅಂದರೆ ಬರೋಬ್ಬರಿ ಐತಿ. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಊರಿಂದ ಬಂದ ತಕ್ಷಣ ಹೇಳಿದ್ದೆ ಈ ಡ್ಯೂಕ್ನ ಹೋಗಿ ಸರ್ವಿಸ್ ಕೊಡಬೇಕು ಅಂತ. ಆಗಿರಲಿಲ್ಲ. ಸೊ ಇವತ್ತು ಆ ಡ್ಯೂಕ್ನ ಸರ್ವಿಸಿಗೆ ಕೊಟ್ಟು ಬರಬೇಕು. ಅದಕ್ಕಿಂತ ಮುಂಚೆ ಫುಲ್ಲು ಧೂಳಾಗ್ಬಿಟ್ಟೈತೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗುವ ಬನ್ನಿ. ಗಾಡಿ ಹೊರಗೆ ನಿಲ್ಲಿಸಿ ಧೂಳೆಲ್ಲ ಹೊಡೆದು ಕೂಲ್ ಸ್ಟಾರ್ಟ್ ಎಲ್ಲ ಮಾಡಿ ನಿಲ್ಲಿಸಿದೆ. ಬಟ್ ಆ್ಯಕ್ಚುಲಿ ಏನಂತ ಅಂತಂದರೆ, ಈ ಗಾಡಿ ತೊಗೊಳಕ್ಕೂ ಮುಂಚೆ ನಾನು BS3 ಗಾಡಿ ಹುಡುಕ್ತಾಯಿದ್ದೆ. ಅದು ಸೌಂಡ್ ಆಗಲಿ ಲುಕ್ ವೈಸ್ ಆಗಲಿ ಸಖತ್ತಾಗಿತ್ತು. ಆ ಗಾಡಿ ಹುಡುಕ್ತಾಯಿದ್ದೆ. ಬಟ್ ಬೆಂಗಳೂರಲ್ಲಿ ಅಷ್ಟು ಕಂಡೀಷನ್ ಗಾಡಿ ಎಲ್ಲೂ ಸಿಗಲಿಲ್ಲ. ಸೊ ಅದಾದಮೇಲೆ ನಾನು ಇದು ತೊಗೊಂಡಿರೋದು ರೆಡ್ ಬುಲ್ ಅಡಿಷನಿಂದು 2024 ಬ್ಯಾಚ್ದಿದು ರೆಡ್ ಬುಲ್ ಅಡಿಷನಿಂದ ತೊಗೊಂಡೆ. ಬಟ್ ಇದಕ್ಕಿಂತ 200cc ಚೆನ್ನಾಗಿತ್ತು, ಲುಕ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಕಲರಲ್ಲಿ ಈ ಲುಕ್ಕಿಗಿಂತ ಇವಾಗ ಬ್ಲ್ಯಾಕ್ ಕಲರ್ ಬರ್ತೈತೆ. ಸೊ ಸಖತ್ ರೂಲ್ ಮಾಡ್ತೈತೆ ಗಸ್, ಅದು ಮಾತ್ರ ಮಸ್ತ್. ನಾನು ಒಂದು ಸ್ವಲ್ಪ ದಿವಸ ಕಾದಿದ್ರೆ ಅದನ್ನೇ ತೊಗೊಬೋದಿತ್ತೇನಪ್ಪ ಅನಿಸ್ತು. ಬಟ್ ಇಟ್ಸ್ ಓಕೆ, ತಗೊಂಡಿದ್ದೀನಿ. ತಗೊಂಡಿರೋದ್ರಾಗೆ ಖುಷಿ ಪಡಬೇಕು. ನನ್ನ ಡ್ಯೂಟಿ ಅಲ್ಲ. ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಫೋನ್ ಇಡೋಕ್ಕೆ ಇಲ್ಲಿ ಏನು ಸೆಟಪ್ ಇಲ್ಲ. ಸೊ ಯಾವಾಗಾದ್ರೂ ಮುಂದಕ್ಕೆ ಸೆಟಪ್ ಮಾಡ್ಸೋಣ. ಬಟ್ ಈಗ ಶೋರೂಮ್ ಇರೋದು ಕೆಂಗೇರಿಲಿ, ಅಲ್ಲಿಗೆ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗುವ. ಸೊ ಗೈಸ್, ಫೈನಲಿ ನಮ್ಮ ಡ್ಯೂಕಿನ ಅವ್ರ ತವ್ರ ಮನೆಗೆ ಬಿಟ್ಟು ಸ್ವಲ್ಪ ಡೀಟೇಲ್ಸ್ ಇತ್ತು ಎಲ್ಲ ಹೇಳಿ ಸ್ಲಿಪ್ ಇಸ್ಕೊಂಡೆ. ಡೀಟೇಲ್ಸ್ ಹೇಳ್ಬೇಕಾದ್ರೆ ಒಂದು ಗಾಡಿ ಪಾಸ್ ಆಯಿತು ಗೈಸ್. ಏನು ಸಖತ್ ಬಾಂಬಾಗೈತಂದರೆ ಡ್ಯೂಕ್ ಗಾಡಿನೇ
BS3 ಗಾಡಿ. ಈಗಲೂ ಅವ್ರ ಓನರ್ ಏನು ಕ್ರೇಜಿಯಾಗಿ ಇಟ್ಟವ್ರು ನೋಡಿ, ಹೊಸ ಗಾಡಿ ಇಟ್ಟಂಗೆ ಇಟ್ಟವನೇ. ಮತ್ತು ಸಖತ್ ಬಾಂಬಾಗೈತೆ ಗೈಸ್ ಗಾಡಿ ಮಾತ್ರ, ಸಖತ್ ಇಷ್ಟ ಆಗೋಗೈತೆ. ನಾನು ಡ್ಯೂಕಿ ತಗೊಳಕ್ಕೆ ಮುಂಚೆ BS3 ಮೇಲೆ ಭಾಳ ಆಸೆ ಇತ್ತು, ಭಾಳ ಅಂದರೆ ಭಾಳ ಆಸೆ ಇತ್ತು. ಇದ್ರ ಸೌಂಡ್ ಆಗಲಿ ಟಾರ್ಕ್ ಆಗಲಿ ಸಖತ್ ಕ್ರೇಜಿಯಾಗೈತೆ. ಆದರೂ ನಮ್ಮ ಗಾಡಿನೇ ಎತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ ಹಂಗೆ. ಆದರೂ ಇದು ನಮ್ಮ ಗಾಡಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಚೆನ್ನಾಗೈತೆ ಗೈಸ್. ನನ್ನ ಗಾಡಿ ಇವತ್ತೇ ಸಿಗುತ್ತೆ ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿದ್ರೆ ಎಷ್ಟೊಂದು ಗಾಡಿಗಳು ನಿಂತವೆ. ಇವನ್ನೆಲ್ಲ ಸರ್ವಿಸ್ ಮಾಡಿ ಅವ್ರು ನಾಳೆ ಕೊಡ್ತೀನಿ ಅಂದರು. ಇಟ್ಸ್ ಓಕೆ, ನಾಳೆ ಬಂದು ಕಲೆಕ್ಟ್ ಮಾಡೋಣ. ಬಟ್ ಇಲ್ಲಿದ್ದ ನಾನು ಮನೆಗೆ ಹೋಗಬೇಕು. ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಬರುತ್ತದೆ, ಬನ್ನಿ ಮನೆಗೆ ಹೋಗುವ. ಗೈಸ್ ರ್ಯಾಪಿಡೋ ಬುಕ್ ಮಾಡಿ ಅಲ್ಲಿ 20 ನಿಮಿಷದ ಮೇಲಾಗೋಯ್ತು. ಇಂಥ ಕೆಂಗೇರಿ ಮೇನ್ ರೋಡಲ್ಲಿ ಒಬ್ಬರು ಯಾರು ಪಿಕಪ್ಪಿಗೆ ತಗೊಂತಿಲ್ಲ. ಒಂದು 20 ನಿಮಿಷದ ಮೇಲಾಗೋಯ್ತು. ಅದು ಇಷ್ಟು ಟ್ರಾಫಿಕ್ ಒಳಗೆ, ಇಷ್ಟು ಮೇನ್ ರೋಡೊಳಗೆ ಒಬ್ಬರು ಯಾರು ತಗೊಂತಿಲ್ವಲ್ಲ. ಕಾದು ಫೈನಲಿ 20 ನಿಮಿಷದ ಮೇಲೆ ಆಟೋ ಬಂತು. ಸೊ ಇವಾಗ ಮನೆಗೆ ಹೋಗಿ ಹೊಟ್ಟೆ ಬೇರೆ ಬೇಜಾನ್ ಹಸಿದೈತೆ. ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಸಾಯಂಕಾಲ ಜಿಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಎದ್ದಾದ್ಮೇಲೆ ಏನು ಅಂತ. ಸೊ ಫೈನಲಿ ನಾನು ನಮ್ಮ ಮನೆ ಹತ್ರ ಬಂದೆ. ಈಗ ಮನೆಗೆ ಹೋಗಿ ಏನೈತೆ ಏನಂತ ನೋಡಿ ಫಸ್ಟು ಏನಾದರೂ ತಿನ್ಬೇಕು ಗೈಸ್. ಹೊಟ್ಟೆ ಅಂತೂ ಸಖತ್ತಾಗಿ ಹಸಿತೈತೆ. ಸೊ ಈ ಬ್ಯಾಗ್ ತಗೊಂಡು ಹೋಗೋದು ಅವಶ್ಯಕತೆ ಏನಿರಲಿಲ್ಲ, ಬಟ್ ಮೈಕಿನ ಪೌಚ್ ಇತ್ತಲ್ಲ, ಸೊ ಅದನ್ನು ಜೋಬಲ್ಲಿ ಹಿಡ್ಕೊಂಡು ಹೋದ್ರೆ ಇಷ್ಟು ದಪ್ಪ ಆಗ್ತದೆ ಅಂತ ಸೊ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋದೆ. ಏನು ಅಷ್ಟೈತೆ. ಮನೆಯೊಳಗೆ ಹೋಗಿ ಏನಾದರೂ ತಿನ್ನೋಣ. ಬನ್ನಿ. ಈಗ ಗೇಟ್ ತೆಗೆದ್ನಾ, ಈ ಗೇಟ್ ಶಬ್ದಕ್ಕೆ ರೂಬಿ ಸುಮ್ಮನೆ ಬೊಗಳ್ತಾನೆ ಅವಳೆ. ಬಟ್ ಇನ್ನೊಂದು ಇವಾಗ ತೋರಿಸ್ತೀನಿ ನೋಡ್ರಿ. ಇಲ್ಲೇ ಈಗ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರೌಂಡಿಂಗಲ್ಲೇ ಕುಂತಿರ್ತಾಳೆ. ನಮ್ಮ ಮನೇಲಿ ನನಗೆ ಯಾರು ವೆಲ್ಕಮ್ ಮಾಡ್ತಾರೋ ಬರ್ತಾರೋ ಗೊತ್ತಿಲ್ಲ. ನೋಡಿರಿ ಇಲ್ಲೇ ಕುಂತಿರ್ತಾಳೆ. ನಾನೇ ಅಂತ ಅಲ್ಲ, ನಮ್ಮ ಮನೇಲಿ ಯಾರಾದರೂ ಬಂದರು ಹೊಟ್ಟೆ ಅವಳು ಹೋಗಿ ಮಾತಾಡಿಸಿ ಖುಷಿಯಾಗ್ಬಿಡ್ತಾಳೆ. ಅವಳು ಮನೆ ಬೆಳಗ್ಗೆಯಿಂದ ಒಬ್ಬಳೇ ಇರ್ತಾಳೆ. ಸೊ ಅವಳು ಫುಲ್ಲು ಖುಷಿಯಾಗ್ಬಿಡ್ತಾಳೆ ನಮ್ಮ ರೂಬಿ. ಬಟ್ ಏನೈತೆ ತಿನ್ನೋಕ್ಕೆ ನೋಡ್ರಿ, ದಾಳಿಂಬ್ರೆ ಐತೆ, ತರಕಾರಿ ಐತೆ, ಇದು ಎರಡು ತಿನ್ನೋಣ ಈಗ ಸದ್ಯಕ್ಕೆ 2 ಐತೆ. ತಿಂದು ಸ್ವಲ್ಪ ಮಂಡಕ್ಕಿ ಐತೆ, ಮಂಡಕ್ಕಿ ಹಾಕೊಂಡು ತಿಂದು ಏನಾದರೂ ಲಾಕ್ಸ್ ನೋಡೋಣ. ಸೊ ಗೈಸ್ ಮಲ್ಗಿ ಎದ್ದು ಎಲ್ಲಿಗಾದ್ರೂ ಹೋಗೋಣ ಅಂದ್ಕೊಂಡ್ರೆ ಮಳೆ ಬರ್ತಾನೆ ಐತೆ. ಬೆಳಗ್ಗೆದ ಒಬ್ಬನೇ ಐತೆ. ಸೊ ನಮ್ಮ ಅಮ್ಮನೂ ಬಂದರು. ಈಗ ನನ್ನ ಜೊತೆ ಯಾರು ಮಾತಾಡೋಕ್ಕಿಲ್ಲ ಅಂತ ಬರೀ ಲಾಕ್ಸ್ ನೋಡ್ಕೊಂಡು ಬರೀ ಹಿಂಗೆ ಇದ್ದೆ. ನಮ್ಮ ಅಮ್ಮನೂ ಬಂದೈತೆ ನೋಡ್ರಿ, ಇಲ್ಲಿ ಏನೋ ಟೀ ಮಾಡ್ತೈತೆ. ರೂಬಿನ ಎತ್ಕೊಂಡು ಕ್ಯಾ ಸಮಾಚಾರ? ಏನಿಲ್ಲಪ್ಪ ಸಮಾಚಾರ ಹೇಳಬೇಕು. ಭಾಳ ಮಾತಾಡಿದ್ವಿ ಬಿಡವ. ನಮ್ಮಮ್ಮ ಏನೋ ಐಟಮ್ಸ್ಗಳು ಹೇಳೋರೆ ತಗೊಂಬರ್ಬೇಕು. ಅದನ್ನೆಲ್ಲ ತಿನ್ನು ಅಂತಂದು ನಮ್ಮಮ್ಮ ನೆನ್ನೆ ನೈಟೇ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಇಟ್ಟು ಹೋಗೈತೆ, ತಿಂದಿಲ್ಲ ಅಂತ ಬೈತವ್ರೆ. ಆಗಲೇ ತಿನ್ನೋಣ ಅಂದ್ಕೊಂಡೆ, ಬಂದ ತಕ್ಷಣ ಮಲ್ಕೊಂಬಿಟ್ಟೆ ಗೈಸ್. ಅಡುಗೆ ಮಾಡಿಟ್ಟಿದ್ದೀನಿ, ತಿಂಡಿ ಹಂಗೆ ಐತೆ. ಮೊಟ್ಟೆ ಒಂದು ತಿಂದಿದ್ಯಾ? ಎರಡು ಅವಳಿಗೆ ಹಾಕಿದ್ದೆ ರೂಪಿಗೆ ಚಿಕನ್. ಅನ್ನ ಹಂಗೆ ಐತೆ. ಇದಕ್ಕೆ ಇಷ್ಟೆಲ್ಲ ನಾನು ಮಾಡ್ಬೇಕಾ? ಮಾಡೋಕ್ಕೋಸ್ಕರ ಮನೆಗೆ ಬರ್ಬೇಕಾ ನಾನು? ನಂದು ಏನೈತೆ, ಬೆಳಗ್ಗೆ ಓಟ್ಸು ತಿಂದೆ, ಮಧ್ಯಾಹ್ನ ರೈಸು ತಿಂದೆ ಅಷ್ಟೇ. ಇನ್ನೇ ನೀ ಎಕ್ಸ್ಟ್ರಾ ಮಾಡಿಟ್ಟು ಹೋಗಿದ್ರೆ ನೋಡಿ, ಇಷ್ಟೊಂದು ಎಕ್ಸ್ಟ್ರಾ ಮಾಡೋದು ಬೇಕಿತ್ತಾ? ನೀನು ಕಟ್ಕೊಂಡು ಹೋಗ್ಬೇಕಿತ್ತು. ಇವಾಗ ಬಾ, ಈಗ ನಾನು ನಿನಗೆ ಯಾಕೆ ಮಾಡ್ತೀನಿ ತಿನ್ನತ್ತದ ಎಷ್ಟು ತಿಂತಿ ಅಂತ ನಾನು ನೋಡ್ತೀನಿ. ಚೆಲ್ಲದ್ರ ಬದಲು ನೀನೇ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ರೆ ಉಳಿಯೋದ. ಅದಕ್ಕೆ ನೆಕ್ಸ್ಟ್ ಸತಿಯಿಂದ ಕಡಿಮೆ ಮಾಡಿ. ಎಷ್ಟು ಹಾಕತ್ತ ಅಷ್ಟು ತಿಂತಾರಪ್ಪ. ನೀ ಇಷ್ಟೊಂದೆಲ್ಲ ಮಾಡಿಟ್ಟೋದ್ರೆ ಆಯ್ತು ಬಾ, ನಿನಗೂ ಹಾಕೊಡ್ತೀನಿ ನಾನು. ನಾ ಈಗ ತಿಂತೀನಿ, ಇವಾಗ ತಿಂತೀನಿ. ಕೂಲ್ ಡೌನ್ ತಿಂತೀನಿ ಇವಾಗ. ಏನ ಇದೊಂದು ಏನೋ ಮಿಸ್ ಆಗಿತ್ತು, ಬಂದ ತಕ್ಷಣ ಏನೋ ಮಲ್ಕೊಂಡಿನಂತ ತಿಂದಿಲ್ಲ, ಇವಾಗ ತಿಂತೀನಿ. ಅದು ಯಾವ್ದು ಓಟ್ಸ್ ತಂದಿರೋದು ಇದು? ಅಯ್ಯಪ್ಪ, ಅಕ್ಕಿ ಯಾವ ಸಮಯ ನೋಡಿ ತಂದವಳು, ಏನು ಚೆನ್ನಾಗೇ ಇಲ್ಲ ಅದು. ಇವಾಗ ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಐಟಮ್ಸ್ ಏನೋ ಹೇಳಿದ್ರಲ್ಲ ತರಕ್ಕೆ ಹೋಗೋದ. ನೋಡಿಲ್ಲ ನಮ್ಮಮ್ಮ ಚಿಕನ್ ಮಾಡ್ತೈತಿ ಇಲ್ಲಿ. ಏನು ಚಿಕನ್ ಸಾರಾ ಫ್ರೈಯಾ? ಗ್ರೇವಿ. ಅದೇ ರೈಸ್. ಸ್ವಲ್ಪ ರೈಸ್ ಕಡಿಮೆ ಮಾಡಿದ್ರೆ ಇವಾಗ
ಬಿಸಿ ಅನ್ನ ತಿನ್ಬೋದಿತ್ತಾ? ಹಾಂ, ಅದಕ್ಕೆ ಹೇಳಾರ ಮಾತು ಕೇಳ್ರಿ ಅನ್ನೋದು. ಆಯ್ತು, ಇನ್ಮೆಯಿಂದ ಎಷ್ಟು ಮಾಡ್ತೀನಿ ಅಷ್ಟಕ್ಕೆ ಮಾಡಿಟ್ಟು ಹೋಗ್ತೀನಿ. ಹ್ಞೂ ಸೊಪ್ಪು ಸಿದೆ. ಹ್ಞೂ, ಸರಿ, ನಾನು ಓಡಿಸು. ಹೆಲ್ದಿ ಫುಡ್ಸ್ ತಿನ್ಬೇಕು. ಆಯಿತು. ಅದು ಕಾಸು ಕೊಡು ಹೋಗ್ತೀನಿ. ಅಲ್ಲಿ ಬುಡ್ಡಲ್ಲಿ ಇರಬೇಕು. ಗೈಸ್, ನಮ್ಮ ಮನೇಲಿ ನೋಡ್ರಿ, ಇಲ್ಲಿ ಯಾರಾದ್ರೂ ಕಳ್ರಿ ಬಂದರೆ ಇಲ್ಲೇ ಇರ್ತೈತೆ ದುಡ್ಡು. ಇದೆ, ಇಲ್ಲಿರ್ತದೆ. ಏನು ವರಿ ಮಾಡ್ಕೊಂಬಿಡ್ರಿ. ಅವ್ರು ಎಲ್ಲಿಂದ ಇಲ್ಲಿಗೆ ಬರೋ ಪೆಟ್ರೋಲ್ ಖರ್ಚೆಲ್ಲ ಇಲ್ಲೇ ಇರ್ತೈತೆ. ಕತ್ಕೊಂಡು ಆರಾಮಾಗಿ. ಸೊ ಗೈಸ್, ಇವಾಗ ಹೊರಗಡೆ ಹೋಗಿ ಬಂದು ಸ್ವಲ್ಪ ಐಟಮ್ಸು, ಫ್ರೂಟ್ಸ್ ಏನೋ ಹೇಳಿದ್ರು ಎಲ್ಲ ತೊಗೊಂಬಂದೆ. ಈಗ ನಾಳೆಯಿಂದ ಒಂದು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಎತ್ತ ಅಂತ ನಾಳೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಏನಿಲ್ಲ ಕೊಡ್ತೀನಿ, ಮುಂದೆ ಕೊಡುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.